ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಜನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಹಳಷ್ಟು ಬಾರಿ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂಜೇತನ ನಿವಾರಣೆಗೆ ಇರುವಂತಹ ಅತ್ಯಾಧುನಿಕ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ನಿಮಗೆ ತಿಳಿಸಿ ಹೇಳಿದ್ದಾರೆ. ಆದರೆ ಇವತ್ತು IVF ಮೂಲಕವಾಗಿ ಮಕ್ಕಳನ್ನ ಪಡೆಯೋದಕ್ಕೆ ಮುಂದಾಗುವಂತಹ ದಂಪತಿಗಳು ಎದುರಿಸುವಂತಹ ಚಾಲೆಂಜಸ್ಗಳೇನು ಅನ್ನೋದ್ರ ಬಗ್ಗೆ ಉದಾಹರಣೆ ಸಮೇತವಾಗಿ ಡಾಕ್ಟರ್ ವಿವರಿಸ್ತಾರೆ. ಈ ಕಾರ್ಯಕ್ರಮ IVF ಅನಿವಾರ್ಯತೆ ಇರುವಂತಹ ದಂಪತಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಂಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಿಸಿ IVF ಚಿಕಿತ್ಸಾ ಸಂದರ್ಭದಲ್ಲಿ ದಂಪತಿ ಹೇಗಿರಬೇಕು ಅನ್ನೋ ವಿವರವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಇದ್ದಾರೆ. ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ಹೇಳಿದಾಗೆ ಬಹಳಷ್ಟು ಬಾರಿ ನೀವು IVF ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರಿ, IUI ಬಗ್ಗೆ, ಹಾಗೆ ಪೌಷ್ಟಿಕಾಂಶ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಇವತ್ತು IVFಗೆ ಹೋಗುವಂಥ ದಂಪತಿಗಳ ಪ್ರಿಪ್ರೇಷನ್ ಜೊತೆಗೆ ಅವರು ಎದುರಿಸುವಂಥ ಚಾಲೆಂಜಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಮೊದಲನೇದಾಗಿ ಈ IVF ಅನಿವಾರ್ಯತೆ ದಂಪತಿಗಳಿಗೆ ಯಾಕೆ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಈ ನಡುವೆ ನಾವು ನೋಡ್ತಿರೋ ಥರ ಮದುವೆ ಆದಮೇಲೆ ಇಮಿಡಿಯೇಟ್ ಆಗಿ ಮಗು ಬೇಕು ಅಂತ ಒಂದು ಥಾಟ್ ಎಲ್ರಿಗೂ ಇರಲ್ಲ. ಹೌದು, ಸುಮಾರು ಜನ ಫಸ್ಟ್ ಆಫ್ ಆಲ್ ಮದುವೆನೇ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಆಮೇಲೆ ಮದುವೆ ಆಗಿದ ತಕ್ಷಣ ನಮಗೆ ಮಗು ಇಷ್ಟು ಬೇಗ ಬೇಡ ಅನ್ನೋದು ನಾವು ಕೇಳ್ಪಡ್ತಾ ಇದ್ದೀವಿ. ಹೌದು. ಆಮೇಲೆ ಮಗು ಆದಮೇಲೆ ನಮ್ಮದು ಫ್ರೀಡಮ್ ಲಾಸ್ ಆಗುತ್ತೆ. ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಹೈ ಆಗುತ್ತೆ. ಆಮೇಲೆ ಬಾಡಿಲಿ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ. ನಾನು ಅಂದರೆ ಅವ್ರದ್ದೇನೋ ಸೌಂದರ್ಯತೆನೋ ಏನು ಕಾಪಾಡ್ಕೊಂಡಿರ್ತಾರೋ ಅದೆಲ್ಲ ಫುಲ್ ನನಗೆ ಹಾಳಾಗತ್ತೆ. ಆ ಥರ ತುಂಬ ಆಸ್ಪೆಕ್ಟ್ಸ್ ನಾವು ನೋಡ್ತಾ ಇದ್ದೀವಿ. ಮುಂಚೆ ಥರ ಮದುವೆ ಆಗಿದ ತಕ್ಷಣ ಮಗು ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇವಾಗಿಲ್ಲ. ಆಮೇಲೆ ತುಂಬ ಜನ ಬೇಬಿ ಆಗೋದನ್ನ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಏಜ್ ಆದಮೇಲೆ ನಮ್ಮನ್ನ ಬಂದು ಮೀಟ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಸಿಂಪಲ್ ಪ್ರೊಸೀಜರ್ಸ್ ಎಲ್ಲ ಅವಾಗ ಅವ್ರಿಗೆ ವರ್ಕ್ ಆಗಲ್ಲ. ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ಗೆ ಹೋಗ್ಬೇಕಾಗತ್ತೆ. IVF ಅನಿವಾರ್ಯತೆ ನೀವು ಹೇಳ್ದಂಗೆ ಬಂದಿರುತ್ತೆ. ಆಮೇಲೆ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಜಾಸ್ತಿನೇ ನೋಡ್ತಾ ಇದ್ದೀವಿ ಈ ನಡುವೆ ನಾವು. ಪೇಯ್ನ್ಫುಲ್ ಮೆನ್ಸಸ್ ಇರ್ಬೋದು, ಹೆವಿ ಬ್ಲೀಡಿಂಗ್ ಇರ್ಬೋದು, ಆ ಥರದ್ದು ತುಂಬ ನೋಡ್ತಿದ್ದೀವಿ ಗರ್ಲ್ಸಲ್ಲಿ ಚಾಲೆಂಜಸ್ಸು. ನೀವೇ ನೋಡ್ತಿರ್ಬೋದು 8-9 ಇಯರ್ಸ್ಗೆ ಅವರು ಪ್ಯೂಬರ್ಟಿ ಆಗ್ಬಿಡ್ತಿರ್ತಾರೆ ಇವಾಗ. ಹೌದು ಹೌದು ಡಾಕ್ಟರ್, ಎಸ್. ಮತ್ತು ಅವ್ರಿಗೆ ಒಂದ್ಸತಿ ಬ್ಲೀಡಿಂಗ್ ಆದರೆ ನಿಲ್ಲದೇ ಇಲ್ಲ, 15-20 ಡೇಸ್ ಹೋಗ್ತಿರುತ್ತೆ. ಅದನ್ನೆಲ್ಲ ಬೇಗ ಬೇಗ ಅವರು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ನೋಡಿಸ್ಕೊಂಡು ಸರಿನೂ ಮಾಡ್ಕೊಂಡಿರಲ್ಲ. ಸೊ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದ್ದಂಗೆ ಅವ್ರಿಗೆ ಮದುವೆ ಆದಮೇಲೆ ಇನ್ಫರ್ಟಿಲಿಟಿ ಚಾಲೆಂಜಸ್ ಬಂದೇ ಬರುತ್ತೆ. ಆಮೇಲೆ ಸಣ್ಣ ಏಜಲ್ಲೇ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಥೈರಾಯ್ಡ್ ಸಮಸ್ಯೆ ಅನ್ನೋದು ಜಾಸ್ತಿ ನೋಡ್ತಾ ಇದ್ದೀವಿ. ಇದರದೆಲ್ಲ ದುಷ್ಪರಿಣಾಮಗಳು ನಮಗೆ ಸಂತಾನೋತ್ಪತ್ತಿ ಮೇಲೂ ಬೀಳ್ತಿರುತ್ತೆ. ರೈಟ್. ಈ ಪ್ಯೂಬರ್ಟಿ ಬಗ್ಗೆ ಹೇಳಿದ್ರಲ್ಲ ಡಾಕ್ಟರ್, ಇವಾಗ 8-10 ವರ್ಷಕ್ಕೆ ಮಕ್ಕಳು ಪ್ಯೂಬರ್ಟಿ ಸ್ಟೇಜ್ಗೆ ಎಂಟರ್ ಆಗೋದು ಅಂತ ಹೇಳಿದ್ರೆ ಅಲ್ಲಿಂದ ಯೂಟ್ರಸ್ನ ಏಜ್ ಕೌಂಟ್ ಆಗುತ್ತಾ, ಹೇಗೆ ಅದು? ಎಕ್ಸಾಕ್ಟ್ಲಿ, ಅವ್ರ ರಿಪ್ರೊಡಕ್ಟಿವ್ ಏಜ್ ಅಲ್ಲಿಂದ ಕೌಂಟ್ ಆಗುತ್ತೆ. ಸೊ ಫೈನಲಿ ನಾವು ಮೆನೋಪಾಸಲ್ ಏಜ್ ಇತ್ತಲ್ಲ, ಅದು 50 ದಾಟಿ ಆಗ್ತಿತ್ತು ಹೆಂಗಸರಿಗೆ ಮುಟ್ಟು ನಿಲ್ಲೋದು. ಬಟ್ ಅದನ್ನು ಇವಾಗ ತುಂಬಾ ಬೇಗ ಆಗ್ಬಿಡುತ್ತೆ. ಬಿಕಾಸ್ ದಟ್ ರಿಪ್ರೊಡಕ್ಟಿವ್ ಏಜ್ ಅನ್ನೋದು ಒಂದು ಫಿಕ್ಸ್ಡ್ ಇರುತ್ತೆ. ಸೊ ಇದು ಅರ್ಲಿ ಆಗ್ತಿದ್ದಂಗೆನೆ ಇದು ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಹೆಂಗಸರು ಬಂದು ತೋರಿಸ್ಕೊಳ್ತಾರಲ್ಲ ನಮ್ಮಲ್ಲಿ, ನಾನ್ ನೋಡ್ತಿರೋದು ಅವ್ರದ್ದು ಓವರೀಸ್ ಅಲ್ಲಿ ಎಗ್ ರಿಸರ್ವ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಜೆನೆಟಿಕ್ ಇರ್ಬೋದು, ಎನ್ವೈರನ್ಮೆಂಟಲ್ ಇರ್ಬೋದು, ನಮ್ದು ಅಡಿಕ್ಷನ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು. ಮೆನ್ನಲ್ಲೂ ಅಷ್ಟೇ ಸ್ಪರ್ಮ್ ಕೌಂಟ್ ದಿನೇ 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 ಕಮ್ಮಿ ಆಗ್ತಿದೆ. ಸೊ ಎಲ್ಲ ನಮ್ದು ಏನಂತ ಹೇಳ್ತೀವಿ, ನಮ್ದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಎಗ್ ರಿಸರ್ವ್ ಆಗಲಿ, ಸ್ಪರ್ಮ್ ಕೌಂಟ್ ಆಗಲಿ ಕಮ್ಮಿ ಆಗ್ತಿರೋದ್ರಿಂದ ಕನ್ಸೀವ್ ಆಗ್ಲಿಕ್ಕೂ ಕಷ್ಟ ಆಗ್ತಿರುತ್ತೆ. ಸೊ IVF ಅನಿವಾರ್ಯತೆ ಜಾಸ್ತಿ ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಹೇಳಿದ ಪ್ರಕಾರ ಮದ್ವೆನ ಬೇಗನೆ ಆಗ್ಬೇಕು ಅಂತ, ಇವಾಗ ನಾವು ಬೇಗ ಪ್ಯೂಬರ್ಟಿ ಸ್ಟೇಜಿಗೆ ಎಂಟರ್ ಆಗ್ತೀವಿ, ನಮ್ಮ ಯೂಟ್ರಸ್ ಕೂಡ ಏಜ್ ಆಗ್ತಾ ಬರುತ್ತೆ ಅಂತ ಹೇಳಿದ್ರೆ ನಾವು ಮದುವೆ ಬೇಗ ಆಗ್ಬೇಕು. ಬಟ್ ಅದು ಉಲ್ಟಾ ಆಗ್ತಾ ಇದೆ, ಮದುವೆ ಲೇಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಕೆರಿಯರ್ ಆಂಬಿಷನ್ಸ್ ಇರುತ್ತೆ, ಪ್ರೊಫೆಷನಲ್ ಆಂಬಿಷನ್ಸ್ ಇರುತ್ತೆ, ಫೈನಾನ್ಷಿಯಲಿ ಗ್ರೋ ಆಗ್ಬೇಕು ಅಂತಿರುತ್ತೆ. ಹೆಣ್ಮಕ್ಳು ಕೂಡ ಇವಾಗ ತುಂಬಾ ಪ್ರೊಫೆಷನಲಿ ಬೆಳೆಯೋದಕ್ಕೆ ಇಷ್ಟಪಡ್ತಿರ್ತಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು ಅಂತಿರ್ತಾರೆ. ಆಮೇಲೆ ಹಸ್ಬೆಂಡ್ ವೈಫ್ ಒಂದೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಆದಷ್ಟು ಬೇಗ ಫ್ಯಾಮಿಲಿನ ಸ್ಟಾರ್ಟ್ ಮಾಡಬಾರ್ದು ಅಂತಿರುತ್ತೆ. ಏನೇನೋ ಬೇರೆ ಬೇರೆ ಚೇಂಜ್ ಆಗ್ತಾ ಇದೆ ಕಾನ್ಸೆಪ್ಟ್ಸ್. ಅದೇ ತರ ಇನ್ಫರ್ಟಿಲಿಟಿ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ IVF ಒಂದು ವರ ಅಂತ ಹೇಳ್ಬೇಕಲ್ವಾ ಡಾಕ್ಟರ್ ಈಗಿನ ಜನರೇಷನ್ಗೆ, ದಂಪತಿಗಳಿಗೆ ಇರುವಂತದ್ದು? ಆಕ್ಚುಲಿ ಮುಂಚೆ ಎಲ್ಲ ಇಷ್ಟು ವಿಜ್ಞಾನ ಮುಂದುವರೆದಿರ್ಲಿಲ್ಲ. ಅವಾಗ ನಿಮ್ಗೆ ಪಾಪು ಆಗ್ತಿಲ್ಲ ಅಂದ ತಕ್ಷಣ ಲೇಡಿನ ಬ್ಲೇಮ್ ಮಾಡೋದು, ಇನ್ನೊಂದು ಮದ್ವೆ ಆಗ್ಬಿಡೋದು. ಹಸ್ಬೆಂಡ್ ನ ಆಕ್ಚುಲಿ ಅವ್ರು ಕನ್ಸಿಡರೇ ಮಾಡ್ತಾ ಇರ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಇನ್ನೊಂದು ಮದ್ವೆ ಅಂತ ಹೇಳೋರು. ಆಮೇಲೆ ಬರ್ತಾ ಬರ್ತಾ ಒಂದು ಅಡಾಪ್ಷನ್ ಅನ್ನೋದು ಒಂದು ಬಂತು. ಬೇಬಿ ಆಗ್ತಿಲ್ಲ ಅಂದ ತಕ್ಷಣ ನಾನು ಅಡಾಪ್ಟ್ ಮಾಡ್ಕೋಬಹುದು ಅಂತ ಬಂತು.
ಆಮೇಲೆ ಎಷ್ಟು ಸೈನ್ಸು ಮಾರ್ಪಾಟಾಯಿತು ಅಂತಂದರೆ ಕೌಂಟ್ ಕಮ್ಮಿ ಇದ್ರೂ IVF ಅಲ್ಲಿ ಮಗು ಆಗುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇದ್ರೂ ನಿಮ್ಗೆ IVF ಇಂದ ಮಗು ಆಗುತ್ತೆ, ಯೂಟ್ರಸ್ ಕಂಪ್ಲೀಟ್ಲಿ ಸ್ಟಡೆಡ್ ವಿತ್ ಫೈಬ್ರಾಯ್ಡ್ಸ್ ಅಂದರೆ ಫೈಬ್ರಾಯ್ಡ್ಸ್ನೆಲ್ಲ ತೆಗೆದು ರೀಕನ್ಸ್ಟ್ರಕ್ಟ್ ಮಾಡಿ ಬೇಬಿ ಆಗುತ್ತೆ. ಸೊ ವಿಜ್ಞಾನ ತುಂಬ ಬೆಳೀತಾ ಇದ್ದಂಗೆ IVF ಅನ್ನೋದು ಸಿಕ್ಕಾಪಟ್ಟೆ ಜನರಲ್ಲಿ ಸಂತೋಷ ತಂದಿದೆ, ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಂಡಿದೆ. ಸೊ ಬಿಗ್ ಸಲ್ಯೂಟ್ ಟು IVF ಆಕ್ಚುಲಿ. ದಂಪತಿಗಳಿಗೊಂದು ನಂಬಿಕೆ, ಅವ್ರ ಕಣ್ಣೀರು ಒರೆಸೋದಕ್ಕೆ ಒಂದು ದಾರಿ ಇದು ಅಂತ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಹೈಲೈಟ್ ಮಾಡ್ತಾ ಇರೋದು ನಾವು ಏನ್ ಗೊತ್ತಿರಬೇಕು ಇವಾಗ IVFಗೆ ಹೋಗ್ತಾ ಇದ್ದೀವಿ ನಾವು ಅಂತ ಗೊತ್ತಾದಾಗ ದಂಪತಿಗಳು ಏನೇನು ತಿಳ್ಕೊಂಡಿರ್ಬೇಕು ಅಂತ ಪ್ರೀವಿಯಸ್ ಆಗಿ ಏನ್ ಹೇಳ್ತೀರಾ ಡಾಕ್ಟರ್? ಆಕ್ಚುಲಿ ಕಪಲ್ಸ್ಗೆ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಇದು ತುಂಬಾ ಕಷ್ಟ, ಇದು ನಾನು ಹೋದ್ರೆ ನನಗೆ ತೊಂದರೆ ಆಗುತ್ತೆ, ತುಂಬಾ ಇಂಜೆಕ್ಷನ್ಸ್ ಕೊಡ್ತಾರೆ, ಹುಟ್ಟೋ ಮಗು ಸರಿಗೆ ಹುಟ್ಟದೇ ಇರ್ಬೋದು, ಅಥವಾ ನಂದು ಗ್ಯಾಮಿಟ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತಾ, ನಂದೇ ಇರುತ್ತಾ ಜೆನೆಟಿಕ್ಸು, ಆ ಥರ ತುಂಬ ಕನ್ಸೆಪ್ಷನ್ಸ್ ಇರುತ್ತೆ. ಸೊ ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ, ಇದು ಇನ್ಫರ್ಟಿಲಿಟಿ ಸಮಸ್ಯೆ ಬಂದ ತಕ್ಷಣ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಆದಷ್ಟು ಬೇಗ ತೋರಿಸ್ಕೊಳ್ಳಿ, ತುಂಬ ದಿನ ವೇಸ್ಟ್ ಮಾಡಬೇಡಿ. ಪ್ರಾಬ್ಲಮ್ಸ್ ಎಲ್ಲ ತುಂಬ ಉಲ್ಬಣ ಆದಮೇಲೆ ಹೋದರೆ ಅದು ಇನ್ನೂ ಕಾಂಪ್ಲೆಕ್ಸ್ ಆಗುತ್ತೆ. ಆದಷ್ಟು ಸಿಂಪಲ್ ಟೆಸ್ಟು ಬೇಗ ಮಾಡ್ಕೊಳ್ಳಿ. ಎಷ್ಟೋ ಜನ ನಾನು ನೋಡ್ತೀನಿ ಚೈತ್ರ ಅವರೇ, ಟೆಸ್ಟೇ ಬೇಡ ಅವ್ರಿಗೆ, ಹಾಗೆ ಟ್ರೀಟ್ಮೆಂಟ್ ಕೊಡಿ. ಸೊ ಒಳಗಡೆ ಬಾಡಿಲಿ ಏನು ಚೇಂಜಸ್ ಆಗಿದೆ ಸ್ಕ್ಯಾನ್ ಮಾಡಲಿಲ್ಲ ಅಂತಂದರೆ ನಮ್ಗೆ ಏನು ಗೊತ್ತಾಗುತ್ತೆ ಏನು ನಡೀತಿದೆ ಅಂತ, ಪ್ರಾಬ್ಲಮ್ ಎಲ್ಲಿದೆ ಅಂತ. ಸೊ ಆದಷ್ಟು ಬೇಗ ನಾವು ತುಂಬ ಕೈಗೆಟ್ಕೋ ದರದಲ್ಲಿ ನಾವು ಈ ಸಲ ಟೆಸ್ಟ್ಗಳನ್ನೆಲ್ಲ ಆಫರ್ ಮಾಡಿದ್ದೀವಿ. ಜಾನ್ವರಿಲಿ ಆದಷ್ಟು ಬೇಗ ಬಂದು ಟೆಸ್ಟ್ಗಳು ಮಾಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಅಂತ ಕಂಡುಹಿಡ್ಕೊಳ್ಳೋಣ. ಆಮೇಲೆ ನಿಮಗೆ IVF ಚಿಕಿತ್ಸೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಯಾರ್ಯಾರು IVF ಸೆಂಟ್ರ್ ಒಳಗಡೆ ಹೋಗ್ತಾರೋ ಅವ್ರಿಗೆ ಇಮಿಡಿಯೇಟಾಗಿ IVF ಮಾಡ್ತಾರೆ ಅನ್ನೋದು ತುಂಬ ಸುಳ್ಳು. ಎಲ್ಲರಿಗೂ ಬೇಕಾಗಲ್ಲ. ಸೊ ಸ್ವಲ್ಪ ಜನಕ್ಕೆ ಒಂದು 10 to 20% ಜನಕ್ಕೆ ಮಾತ್ರ ಬೇಕಾಗುತ್ತೆ. ಇನ್ನು ಮಿಕ್ಕಿದವ್ರಿಗೆ IOL ಪ್ರೆಗ್ನೆನ್ಸಿ ಆಗ್ಬೋದು. ರೈಟ್, ಅದನ್ನ ನೀವೇ ಪ್ರೂವ್ ಮಾಡಿದ್ರೆ. ಬಹಳಷ್ಟು ಜನ ಕಾಲರ್ಸು ಹೇಳಿದ್ರು, ನಾವು IVF ಗಂತ ಹೋದ್ವಿ, ಚಿಕ್ಕದೊಂದು ಟ್ರೀಟ್ಮೆಂಟ್ ಅಲ್ಲಿ ನಾವು ಕನ್ಸೀವ್ ಆದ್ವಿ ಅಂತ. ಅಂದ್ರೆ ಅವ್ರಿಗೆ ಟಕ್ಕಂತ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು, ಸೋಷಿಯಲ್ ಪ್ರೆಷರ್ ತಡಿಯಕ್ಕಾಗಲ್ಲ. ಸೊ ನೀವು IVF ಮಾಡ್ಬಿಡಿ ಡಾಕ್ಟ್ರೆ ಅಂತ ಬರ್ತಾರೆ. ಆ ಥರ ಎಲ್ಲ ನಾವು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ರಿಯಲ್ ಇಂಡಿಕೇಶನ್ ಇದ್ರೆ ಮಾತ್ರ ಮಾಡಬೇಕು. ಆಮೇಲೆ ನಾನು ಸುಮಾರು ಕಪಲ್ಸ್ಗೆ ಹೇಳ್ತೀನಿ, ನಾವು ಮಾಡೋ ಕೆಲಸ 20%, ನೀವು ಮಾಡೋ ಕೆಲಸ 80% ಇರುತ್ತೆ. ಕಪಲ್ಸು ಅವ್ರು ಸರಿಗೆ ಆಹಾರ ತಗೊಳ್ಳಿಲ್ಲ ಅಂತಂದರೆ, ಕರೆಕ್ಟಾಗಿ ಎಕ್ಸಸೈಸ್ ಮಾಡಲಿಲ್ಲ ಅಂತಂದರೆ, ಸ್ಲೀಪ್ ಸರಿ ಇಲ್ಲ ಅಂದರೆ, ಆಮೇಲೆ ಮೆಂಟಲಿ ತುಂಬ ಸ್ಟ್ರೆಸ್ ಎಲ್ಲ ಇದ್ದರೆ ಅದು ವರ್ಕೇ ಆಗಲ್ಲ. ಸೊ ಅವ್ರ ಕಡೆಯಿಂದನೂ ಒಂದು ಭಾಗವಹಿಸಬೇಕು, ಡಾಕ್ಟರ್ ಕಡೆಯಿಂದನೂ ಒಂದು ಎಫರ್ಟ್ಸ್ ಇರಬೇಕು. ಎರಡೂ ಸೇರಿದಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಬಹಳಷ್ಟು ಜನ ದಂಪತಿಗಳೇ ನಿಮ್ಮ ಹತ್ರ ಏನೇನು ಪ್ರಾಬ್ಲಮ್ಸ್ಗಳನ್ನ ಅವ್ರು ಫೇಸ್ ಮಾಡಿರ್ತಾರೆ ಅನ್ನೋದಾಗಿಯೂ ಕೂಡ ಹೇಳಿರ್ತಾರೆ. ಜೊತೆಗೆ ನಿಮಗೆ ಒಂದು ಐಡಿಯಾ ಖಂಡಿತವಾಗಿ ಇರುತ್ತೆ IVF ಈ 9 months ಹೇಗೆ ಹೋಗುತ್ತೆ ಅಂತ. ಯಾವುದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನ್ಸುತ್ತೆ ಡಾಕ್ಟರ್? ವಿಚ್ ಮಂತ್ ಅಥವಾ ಯಾವ ಚಾಲೆಂಜ್ಗಳು ಬರುತ್ತೆ ಅಂತ? ಆ್ಯಕ್ಚುಲಿ ಅವ್ರಿಗೆ IVF ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಪೀರಿಯಡ್ ಆಗಿ ಡೇ 2 day 3, ಅವತ್ತಿಂದ ಅವ್ರಿಗೆ ಇಂಜೆಕ್ಷನ್ಸ್ ಕೊಡಲಿಕ್ಕೆ ಶುರು ಮಾಡ್ತೀವಿ. ಸೊ ಅವ್ರು ರಿಪೀಟೆಡ್ ಆಗಿ ಸ್ಕ್ಯಾನ್ಸಿಗೆ ಬರಬೇಕಾಗತ್ತೆ, ಎವ್ರಿ ಡೇ ಸೇಮ್ ಟೈಮ್ಗೆ ಇಂಜೆಕ್ಷನ್ ತಗೋಬೇಕಾಗತ್ತೆ. ಆ 15 days ಅಂತ ಏನಿದೆ ಅದು ಸ್ವಲ್ಪ ಅವ್ರಿಗೆ ಚಾಲೆಂಜಿಂಗ್ ಅನ್ಸ್ಬಹುದು. ಬಟ್ ಫೈನಲಿ ಅದು ಕನ್ಸೀವ್ ಆದ್ಮೇಲೆ, ಬೇಬಿ ಹುಟ್ಟಿದ್ಮೇಲೆ, ಪಾಪುದು ನಗು ನೋಡಿದ್ಮೇಲೆ ಯಾವುದು ನಮಗೆ ಜ್ಞಾಪಕ ಇರಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಎರೇಸ್ ಆಗೋಗುತ್ತೆ. ಸೊ ಇದೆಲ್ಲ ಮೊಮೆಂಟ್ರಿ, ಟೆಂಪರರಿ ಇಂಬ್ಯಾಲೆನ್ಸ್ ಇಸ್ ನೆಸಸರಿ ಫಾರ್ ಪರ್ಮನೆಂಟ್ ಬ್ಯಾಲೆನ್ಸ್ ಅಂತೀವಲ್ಲ. ಸೊ ಟೆಂಪರರಿ ಚಾಲೆಂಜಸ್ ಬರುತ್ತೆ. ಅದಕ್ಕೆ ಅದನ್ನ ಮನಸ್ಸಲ್ಲೇ ಒಂದು ದೊಡ್ಡ ಮೌಂಟನ್ ಥರ ಮಾಡಿಕೊಂಡು ಬರದೇ ಇರೋದು, ಡಾಕ್ಟರ್ ಹತ್ರ ಆ ಥರ ಮಾಡಬಾರ್ದು. ಏನು ಡೌಟ್ಸ್ ಇದ್ರೂ ಡಾಕ್ಟರ್ ಹತ್ರ ಬಂದು ಕೇಳಬೇಕು, ಗೂಗಲ್ ಮಾಡಬಾರ್ದು. ಯಾಕಂದ್ರೆ ಗೂಗಲ್ ವಿಲ್ ನಾಟ್ ಗಿವ್ ಯು ಆನ್ಸರ್ಸ್ ಫಾರ್ ಎವ್ರಿಥಿಂಗ್. ನಾನು ಎಷ್ಟು ಜನ ನೋಡಿದ್ದೀನಿ, ಒಂದು 15 ಪ್ರಶ್ನೆ ಇಟ್ಕೊಂಡು ಬರ್ತಾರೆ ಗೂಗಲ್ ಇಂದ. ಸೊ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ತಿಳ್ಕೊಂಡು ಕ್ಲಾರಿಟಿ ತಗೊಂಡು ಹೋಗೋದು ಬೆಸ್ಟ್. ಡಾಕ್ಟರ್, ಇನ್ನು ಈ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಬರ್ತಾ ಇರ್ತಾರೆ, ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇರ್ತಾರೆ. ಸಿಬ್ಬಂದಿಗಳು ಯಾವ ರೀತಿಯಾಗಿ ಟ್ರೈನ್ ಮಾಡ್ತಿರ್ತೀರಾ ನೀವು ಅಂತ ಹೇಳಿದ್ರೆ? ಸಪೋರ್ಟಿವ್ ಆಗಿ ಇರಲೇಬೇಕಾಗುತ್ತೆ ಒಂದು ಟೀಮ್. ಡಾಕ್ಟರ್ ಎಲ್ಲ ಟೈಮಲ್ಲಿ ಅವೈಲಬಿಲಿಟಿ ಇರಲ್ಲ. ಸೊ ಸಿಬ್ಬಂದಿ ಸಪೋರ್ಟ್ ಹೇಗಿರುತ್ತೆ ಗರ್ಭಗುಡಿಯಲ್ಲಿ? ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅದು. ಫ್ರಂಟ್ ಆಫೀಸ್ ಸ್ಟಾಫ್ ಇರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ತುಂಬಾನೇ ಒಂಥರ ಸ್ಪಂದಿಸ್ಬೇಕು ಕಪಲ್ಸ್ಗೆ. ಯಾಕಂದ್ರೆ ಒಂದೊಂದು ಕಪಲ್ದು ಮೈಂಡ್ ಸೆಟ್ ಬೇರೆ ತರ ಇರುತ್ತೆ. ಆಮೇಲೆ ಸುಮಾರು ಜನ ಒಂಥರ ನೆಗೆಟಿವ್ ರಿಸಲ್ಟ್ಸ್ ನೋಡಿರ್ತಾರೆ. ಮಲ್ಟಿಪಲ್ IVF ಫೇಲ್ ಆಗಿರುತ್ತೆ, IUI ಫೇಲ್ ಆಗಿರುತ್ತೆ, ನಮ್ಗೆ ಆಗೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸುಮ್ಮನೆ ಒಂದ್ಸಲಿ ಒಳಗೆ ಬರೋಣ ಅಂತ ಬಂದಿರ್ತಾರೆ. ಅಲ್ಲಿ ಎನ್ವೈರ್ಮೆಂಟ್ ಸರಿ ಇಲ್ಲ ಅಂತಂದ್ರೆ ಅವ್ರು ಟ್ರೀಟ್ಮೆಂಟ್ ಕೂಡ ತಗೊಳ್ಳಲ್ಲ. ಸೊ ನಾವು ನಮ್ಮ ಸಿಬ್ಬಂದಿಗಳಿಗೆ ಟ್ರೈನ್ ಮಾಡಿರ್ತೀವಿ, ಯಾರು ಬಂದ್ರೂ ನೀವು ನಗ್ನಗ್ತಾ ಮಾತಾಡಬೇಕು, ತುಂಬ ಒಂಥರ ಅರ್ಥ ಮಾಡ್ಕೊಂಡು ಮಾತಾಡಬೇಕು, ಮಾರಲ್ ಸಪೋರ್ಟ್ ಕೊಡಬೇಕು. ಡಾಕ್ಟರ್ ಹತ್ರ ಒಳಗೆ ಬಂದಾಗ ನಾವು IVF ಅಂತ ಬರ್ದು ಆಚೆ ಕಳಿಸ್ಬಿಡ್ಬೋದು. ಬಟ್ ಆಚೆ ಕೂತ್ಕೊಂಡು ಕೌನ್ಸಿಲ್ ಮಾಡ್ತಾರಲ್ಲ,
ಅವ್ರು ಡೀಟೇಲಾಗಿ ಸ್ಟೆಪ್ಸ್ ಹೇಳಬೇಕು, ಅದನ್ನು ಕಂಪ್ಲೀಟಾಗಿ ನಾವು ಟ್ರೈನ್ ಮಾಡಿರ್ತೀವಿ. ಆಮೇಲೆ ಎಷ್ಟೊಂದು ಕಪಲ್ಸ್ ಆ್ಯಂಗ್ರಿಯಿಂದ ಒಂಥರ ವರ್ತಿಸ್ತಿರ್ತಾರೆ. ಯಾಕಂದರೆ ಮೇ ಬಿ ಸ್ಟ್ರೆಸ್ ಇರ್ಬೋದು, ಅಥವಾ ಅವ್ರಿಗೆ ಬಿಲೀಫ್ ಹೊಟ್ಟೋಗಿದೆ ಸಿಸ್ಟಮ್ ಮೇಲೆ. ಸೊ ಬೇರೆ ಕಡೆ ಏನೋ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಂಥವ್ರದ್ದೆಲ್ಲ ನೀವು ಪರ್ಸ್ನಲ್ ಆಗಿ ತಗೋಬಾರ್ದು. ಸೊ ಅವ್ರಿಗೆ ಒಳ್ಳೇದಾಗೋ ಥರ ಮಾಡಬೇಕು. ಆ ರೀತಿ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಅಯ್ಯೋ, ನಮ್ಮ ಹತ್ರನೇ ಬಂದು ತುಂಬ ಕೂಗಾಡ್ತಾರೆ, ಬಿಲೀವ್ ಮಾಡಲ್ಲ. ಬಟ್ ಅವಾಗ ನಮ್ಮದು ಪೇಷನ್ಸ್ ಇಂಟ್ಯಾಕ್ಟ್ ಇರಬೇಕು, ಕಂಪ್ಲೀಟಾಗಿ ನಾವು ಕೌನ್ಸಿಲ್ ಮಾಡಬೇಕು, ಅದೆಲ್ಲ ಟ್ರೈನ್ ಆಗಿರುತ್ತೆ. ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ಸಂಧ್ಯಾ ಅಂತ ಬೆಂಗಳೂರಿನಿಂದ. ಆಲ್ರೆಡಿ ಇವರು ಗರ್ಭಗುಡಿ ಐ ಎಫ್ ಸೆಂಟರ್ಗೆ ಹೋಗಿ ಸಕ್ಸಸ್ ಅನ್ನ ಕಂಡಿರೋರು. ನಮಸ್ತೆ ಸಂಧ್ಯಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಸಂಧ್ಯಾ ಅವ್ರು. ಯಾವಾಗ ಹೋಗಿರೋದು ಗರ್ಭಗುಡಿ ಐ ಎಫ್ ಸೆಂಟರ್ಗೆ? ನಾನು ಹೋಗಿ 4 months ಆಯ್ತು, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತಿದ್ದೆ. ಓಕೆ ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸಂಧ್ಯಾ ಅವರೇ? ನಮ್ದು 7 years ಆಯ್ತು. 7 years. ಏಜ್ ಕೇಳ್ಬೋದಾ? ಏಜ್ 38. 30 ಏಜ್ ಆಯ್ತು, 7 years ಆಗಿದೆ ಮದುವೆ ಆಗಿ. ಹೌದು. ಅಂದ್ರೆ ಬೇರೆ ಕಡೆ ಕನ್ಸಲ್ಟೇಷನ್ ತಗೊಂಡಿದ್ರಾ ಸಂಧ್ಯಾ? ಹೌದು, ಬೇರೆ ಕಡೆ ಕನ್ಸಲ್ಟೇಷನ್ ತಗೋತಿದ್ವಿ. ಆಮೇಲೆ ನಮ್ಗೆ ಹಿಂಗೆ ಆಶಾ ಮ್ಯಾಮ್ ತೋರಿಸ್ತಿದ್ರು, ಈ ತರ ಸಕ್ಸಸ್ಫುಲ್ ರೇಟ್ ಜಾಸ್ತಿ ಇದೆ ಗರ್ಭಗುಡಿಯಲ್ಲಿ ಅಂತ. ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು. ಓಕೆ. ಅಂದ್ರೆ ಹೋಗ್ಬೇಕಾದ್ರೆ ನಿಮ್ಗೊಂದು ಹೋಪ್ಸ್ ಇತ್ತಾ, ಗರ್ಭಗುಡಿ ಐ ಎಫ್ ಸೆಂಟರ್ಗೆ ಹೋದ ನಂತರ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಇತ್ತಾ? ಹೌದು ಹೌದು ಮ್ಯಾಮ್, ಟಿವಿಯಲ್ಲಿ ನೋಡಿದ್ವಲ್ಲ ಮಾತಾಡೋ ರೀತಿ ಎಲ್ಲ, ನಂಬಿಕೆ ಬಂತು. ನಮ್ಮ ಯಜಮಾನ್ರು ಸರಿ ಆಯ್ತು ಹೋಗೋಣ ಅಲ್ಲಿಗೆ ಗರ್ಭಗುಡಿಗೆ ಅಂದಿದ ತಕ್ಷಣ ಅನ್ಕೊಂಡ್ವಿ. ಓಕೆ. ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಸ್ಟುಡಿಯೋದಲ್ಲಿ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡಿ ನಂತರ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಸಂಧ್ಯಾ. ಸರಿ ಆಯ್ತು. ನಮಸ್ತೆ ಸಂಧ್ಯಾ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಎಷ್ಟು ವೀಕ್ಸ್ ಈಗ? ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಫಸ್ಟ್ ನಿಮ್ಮ ಹತ್ರ ಬಂದ ತಕ್ಷಣ ಸಕ್ಸಸ್ ಆಯ್ತು ನಂಗೆ. ಥ್ಯಾಂಕ್ ಯು. ಎಷ್ಟು ವೀಕ್ಸ್ ಸಂಧ್ಯಾ? 12 weeks ಮ್ಯಾಮ್. ಸೂಪರ್. ಒಂದು ಆಯಾಮ ದಾಟ್ತಲ್ಲ? ಹೌದು ಮ್ಯಾಮ್. ವೆರಿ ನೈಸ್. ನಮ್ಗೆ ಆಕ್ಚುಲಿ ಹೋಪ್ಸೇ ಇದಿರ್ಲಿಲ್ಲ ಮ್ಯಾಮ್. ಇಲ್ಲಿ ಬಂದ ತಕ್ಷಣನೇ ಸಕ್ಸಸ್ ಆಗಿದೆ, ತುಂಬಾ ಖುಷಿ ಆಗೋಯ್ತು ಮ್ಯಾಮ್. ಮನೇಲಿ ಎಲ್ರು ಖುಷಿ ಆದ್ರು. ವೆರಿ ಹ್ಯಾಪಿ ಫಾರ್ ಯು. ಓಕೆ. ಸಂಧ್ಯಾ ಅವರೇ, ಯಾವ ರೀತಿಯಾಗಿ ಅಂತ ಹೇಳಿದ್ರೆ IVF ಏನು ಸಂಧ್ಯಾ ಅವರೇ ನಿಮ್ಗೆ? ಮ್ಯಾಮ್ ಆಕ್ಚುಲಿ ನಮ್ದು ಫಸ್ಟ್ ನಾರ್ಮಲ್ ಟ್ರೈ ಮಾಡಿದ್ವಿ. ಆಮೇಲೆ ಮ್ಯಾಮ್ ಸ್ವಲ್ಪ ಡಯಟ್ ಅದೆಲ್ಲಾನು ಕಂಟ್ರೋಲ್ ಮಾಡೋದು, ಏನೇನು ಹೆಲ್ತ್ ಎಕ್ಸರ್ಸೈಸ್ ಎಲ್ಲ ಹೇಳಿದ್ರು. ಮತ್ತೆ ಫಸ್ಟ್ IVI ಮಾಡ್ಸೋಣ, ಆಗ್ಲಿಲ್ಲ ಅಂತ IVF ಹೋಗೋಣ ಅಂದ್ರು. ಸಕ್ಸಸ್ ಆಗಿದೆ. ಹೌದು. ಓಕೆ ಓಕೆ, ಸೂಪರ್. 7 ವರ್ಷ ಅಂತ ಹೇಳಿದ್ರೆ ಬೇರೆ ಕಡೆನೂ ನೀವು ಕನ್ಸಲ್ಟೇಷನ್ ಮಾಡಿ ಅಲ್ಲಿ ಫೇಲ್ ಆಗಿರುವಂತದ್ದು. ಇದೇ ರೀತಿ ಕಾಯ್ತಾ ಇರುವಂತ ಕಪಲ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಂಧ್ಯಾ? ಏನಿಲ್ಲ, ಗರ್ಭಗುಡಿಗೆ ಬನ್ನಿ, ಅವರೆಲ್ಲ ಸಜೆಸ್ಟ್ ಮಾಡ್ತಾರೆ ನೀವೇನು ಫುಡ್ ತಿನ್ಬೇಕು, ಹೇಗಿರ್ಬೇಕು, ಮತ್ತೆ ನಿಮ್ ಹೆಲ್ತ್ ಕಂಡೀಷನ್ ಎಲ್ಲ ಫಸ್ಟ್ ಚೆಕ್ ಮಾಡಿ ಆಮೇಲೆ ಅವರು ನಿಮ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಹೌದು ಸಂಧ್ಯಾ, ಬಹಳಷ್ಟು ಬಾರಿ ಡಾಕ್ಟರ್ ಹತ್ರ ಹೋಗೋದಕ್ಕೇನೆ ಭಯ ಪಡ್ತಾ ಇರ್ತಾರೆ. ಒಂದು ಫ್ರಂಟ್ ಆಫೀಸ್ ಸ್ಟಾಫ್ಗಳು ಸರಿಯಾಗಿ ರಿಯಾಕ್ಟ್ ಮಾಡಲ್ಲ, ಡಾಕ್ಟರ್ಸ್ಗಳು ರೆಸ್ಪಾಂಡ್ ಮಾಡಲ್ಲ. ಆ ರೀತಿ ಸಮಸ್ಯೆ ಏನಾದರೂ ನೀವು ಫೇಸ್ ಮಾಡಿದ್ರಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಎಲ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲಾಂದ್ರೆ ಅವರೇ ಕರೆ ಮಾಡ್ತಾರೆ ಏನಾದ್ರೂ ಇದ್ರೆ. ಅದೊಂದು ಸಂತೋಷ ಆಯ್ತು. ಓಕೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸಂಧ್ಯಾ ಬೇರೆ ಕಪಲ್ಸ್ಗಳಿಗೆ? ನೋಡಿ, ಅಲ್ಲಿ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ಅವರೇ ಅವ್ರು ಟ್ರೀಟ್ ಮಾಡೋದು. ಮತ್ತೆ ಫಸ್ಟ್ ಅವ್ರು ನಿಮ್ಗೆ ಟೆಸ್ಟ್ ಮಾಡ್ತಾರೆ, ನಿಮ್ಗೆ ಏನಿದೆ ಏನಿಲ್ಲಪ್ಪ. ಅವ್ರು ಫಸ್ಟ್ ಡೇ ನಿಮ್ಗೆ IVF ಎಲ್ಲ ಸಜೆಸ್ಟ್ ಮಾಡಲ್ಲ. ಫಸ್ಟ್ ನೀವು ಚೆಕ್ ಮಾಡಿ ಆಮೇಲೆ ನಾರ್ಮಲ್ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ನಾರ್ಮಲ್. ಇವಾಗ ನಮ್ಗೆ ಆಯ್ತಲ್ಲ, ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ನಾರ್ಮಲ್ ಆಗ್ಬೇಕಾಗಿತ್ತು. ಸೊ ನಂದು ಸ್ವಲ್ಪ ಟ್ರಾವೆಲಿಂಗ್ ಆಯ್ತು, ಅದರಿಂದ ಇದಾಗಿತ್ತು. ಮತ್ತೆ ಸೆಕೆಂಡ್ ಒನ್ IVF ಮಾಡಿದ ತಕ್ಷಣ ಸಕ್ಸಸ್ ಆಯ್ತು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸಂಧ್ಯಾ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ ಮಾತನಾಡ್ತೀನಿ. ನಮಸ್ತೆ. ನಮಸ್ಕಾರ ಮ್ಯಾಮ್. ನಮಸ್ತೆ. ನೀವು ಆಲ್ರೆಡಿ ಗರ್ಭಗುಡಿ ಐ ಎಫ್ ಸೆಂಟರ್ಗೆ ಹೋಗಿದ್ದೀರಾ ಅಲ್ವಾ? ಹೌದು ಮ್ಯಾಮ್, ಹೋಗಿದ್ದೀವಿ. ಓಕೆ. ನಿಮ್ಮಲ್ಲಿ ಯಾರ ಹತ್ರ ಸಮಸ್ಯೆ ಇತ್ತು, ಯಾರಿಗೆ ಸಮಸ್ಯೆ ಇತ್ತು ಕೇಳ್ಬೋದಾ ಪ್ರಕಾಶ್ ಅವರೇ? ಮ್ಯಾಮ್ ಆಕ್ಚುಲಿ ಲೈಕ್ ನಮ್ಮ ವೈಫ್ಗೂ ಥೈರಾಯ್ಡ್ ಇತ್ತು, ಅಂಡ್ ವಿ ವರ್ ಆಲ್ಸೋ ಬೋತ್ ಫಾರ್ IT ಎಂಪ್ಲಾಯೀಸ್, ಅಂಡ್ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಬಿಕಾಸ್ ಆಫ್ ಆಲ್ ದಿಸ್ ಎಲ್ಲ ಇಶ್ಯೂ ಆಗ್ತಾ ಇತ್ತು. ಅಂಡ್ ನಾವು ಮ್ಯಾರಿಡ್ ಆಗ್ಲೂ ಲೈಕ್ ಆಲ್ಮೋಸ್ಟ್ 2 years ಆಗಿತ್ತು. ವಿ ಬಿನ್ ಟ್ರೈಯಿಂಗ್ ನ್ಯಾಚುರಲಿ, ಅದು ಸಕ್ಸಸ್ ಆಗ್ಲಿಲ್ಲ. ಪ್ರಕಾಶ್, ವಯಸ್ಸೆಷ್ಟು ನಿಮ್ಮಿಬ್ರಿಗೂ ಕೂಡ? ನಾವು ಕರೆಂಟ್ಲಿ 28 and 29 ನಮ್ದು. 28 and 29. ಓಕೆ. 2 years ವರ್ಗೂನು ನೀವು ಪ್ರಯತ್ನ ಪಟ್ಟಿದ್ರಿ, ಬಟ್ ಅದು ಆಗಿಲ್ಲ ಅಂತ? ಆಗಿಲ್ಲ. ಓಕೆ. ಹೇಗೆ ಗೊತ್ತಾಯ್ತು ಗರ್ಭಗುಡಿ ಐ ಎಫ್ ಸೆಂಟರ್ ನಲ್ಲಿ ಹೀಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು? ಆಕ್ಚುಲಿ ಒನ್ ಡೇ ಜಸ್ಟ್
ಆಲೋಚನೆ ಮಾಡ್ತಾ ಗೂಗಲ್ ಮಾಡಿದೆ ಲೈಕ್ ವಿಚ್ ಇಸ್ ದ ಬೆಸ್ಟ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್ ಅಂತ, ಲೈಕ್ ಕರ್ಕೋಗುಡಿನೇ ಬಂತು. ಅಂಡ್ ನಮ್ ಮನೆ ಹತ್ರ ಇರೋ ಹನುಮನ್ ನಗರ್ ಬ್ರಾಂಚ್ ಒಮ್ಮೆ ಹೋದ್ವಿ, ಲೈಕ್ ಹೌ ಇಸ್ ದ ಪ್ರಾಸೆಸ್ ಅಂಡ್ ಎವ್ರಿಥಿಂಗ್ ಅಂತ. ಅಂಡ್ ಆ ಎನ್ವೈರನ್ಮೆಂಟ್ ಎವ್ರಿಥಿಂಗ್ ಇಸ್ ಲೈಕ್ ವೆರಿ ಡಿವೈನ್ ಅಂಡ್ ಪ್ಲೆಸೆಂಟ್ ಆಗಿ ಅನ್ಸ್ತು. Okay, what is the result now? It is positive. It's 13 weeks now. 13 weeks. Okay, congratulations once again. Dr. Asha S. Vijay ಅವರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು. ಮಾತನಾಡಬಹುದು ಪ್ರಕಾಶ್ ಅವರೇ. ಮ್ಯಾಮ್ ನಮಸ್ಕಾರ ಮ್ಯಾಮ್. ನಮಸ್ತೆ, ಹೇಳಿ ಪ್ರಕಾಶ್. ತುಂಬಾ 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 ಥ್ಯಾಂಕ್ ಯು. ಲೈಕ್ ವಿ ಬೀನ್ ಟ್ರೈಯಿಂಗ್ 2 years, ಲೈಕ್ ತುಂಬಾ ವರ್ಷಗಳಿಂದ 2 years ಆಗ್ಬಿಟ್ಟು ಅಲ್ಲಿ ಇಲ್ಲಿನೂ ಟ್ರೈ ಮಾಡಿದೆ ಲೋಕಲ್ ಅಲ್ಲಿ, ಬಟ್ ಅದೇನೋ ಗೊತ್ತಿಲ್ಲ. ಇಲ್ಲಿಗೆ ಬಂದ್ಮೇಲೆ ಇಟ್ ವಾಸ್ ಆಲ್ ಸಕ್ಸಸ್ ಅಂಡ್ ದ ವೇ ಎವ್ರಿವನ್ ರಿಸೀವ್ ದ ಟೀಮ್ ಅಂಡ್ ಎವ್ರಿಥಿಂಗ್, ಲೈಕ್ ಅಂಡ್ ಎಸ್ಪೆಷಲಿ ನೀವು. ಥ್ಯಾಂಕ್ ಯು ಸೊ ಮಚ್. It was all great, ma'am. And just to mention, like ನಡುವೆ like we had a small complication, like ನಮ್ಮ ವೈಫ್ಗೆ ಡೆಂಗ್ಯೂ ಬಂತು. ಆ ಟೈಮಲ್ಲಿ ತಗೊಂಡ್ ಕೇರ್ that I can't thank you enough. ಹೌದು, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಡೆಂಗ್ಯೂ ಬಂದಿದ್ದು, ಕಾಂಪ್ಲಿಕೇಶನ್ ಆಗಿದ್ದು ಡ್ಯೂರಿಂಗ್ ಟ್ರೀಟ್ಮೆಂಟ್. ಓಕೆ ಓಕೆ ಓಕೆ. ಏನು ಸಮಸ್ಯೆ ಆಗುತ್ತಾ ಅದು ಆ ಥರ? ಆ್ಯಕ್ಚುಲಿ ಫೀವರ್ ಬಂದು ಅವ್ರಿಗೆ ಡೆಂಗ್ಯೂ ಆದಾಗ ತುಂಬಾ ಬ್ಲಡ್ ಕೌಂಟ್ಸ್ ಎಲ್ಲ ಕಮ್ಮಿ ಆಗಿ ತುಂಬ ಕಾಂಪ್ಲಿಕೇಟ್ ಆಗಿತ್ತು ಪಾಪ. ಓಕೆ ಓಕೆ. ಬಟ್ ಟುಡೇ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. 13 weeks. ವೆರಿ ಹ್ಯಾಪಿ ಫಾರ್ ಯು ಪ್ರಕಾಶ್. ಅಂಡ್ ಮೋರೋವರ್ ಪ್ರಕಾಶ್, 2 ವರ್ಷದಲ್ಲಿ ತಗೊಂಡಿರೋ ಸ್ಟೆಪ್ಸ್ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ನಾವು ಬಹಳಷ್ಟು ಬಾರಿ ಕಾಲರ್ಸ್ಗಳಲ್ಲಿ ಮಾತನಾಡಿದಾಗ 5 ವರ್ಷ, 7 ವರ್ಷ, 10, 13 ವರ್ಷ ಆಗಿರುತ್ತೆ. ಬಟ್ ನೀವು ಬೇಗನೆ ಒಂದು ಡಿಸಿಷನ್ ತಗೊಂಡಿದ್ದೀರಾ, ಬೆಸ್ಟ್ ಕನ್ಸಲ್ಟೇಷನ್ ಕೂಡ ಪಡೆದುಕೊಂಡಿದ್ದೀರಾ ಪ್ರಕಾಶ್ ಅವರೇ. ಏನ್ ಹೇಳ್ತೀರಾ? ನಿಮ್ ತರ ಇವಾಗ ನೋಡಿ IT ಎಂಪ್ಲಾಯೀಸ್ ಆಗಿರ್ತಾರೆ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ಬಿಸಿ ಇರ್ತಾರೆ, ಟ್ರೀಟ್ಮೆಂಟ್ ಹೋಗೋದಕ್ಕೂ ಸಮಸ್ಯೆ ಆಗುತ್ತೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರಕಾಶ್? ಯಾ ಮ್ಯಾಮ್, ಲೈಕ್ ನಾನ್ ಎಲ್ಲರಿಗೂ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಲೈಕ್ ಇಫ್ ಯು ಆರ್ ಟ್ರೈಯಿಂಗ್ ಮೋರ್ ದೆನ್ 2 years ಅಲ್ವಾ, ಲೈಕ್ ಬೆಟರ್ ಗೆಟ್ ಇಟ್ ಚೆಕ್ಡ್. ಹೋಗ್ತಾ ಏಜ್ ಆಗ್ತಾ ಲೈಕ್ ಇಫ್ ಯು ಆರ್ 30+ ಅಂಡ್ 35+ ಏನಾಗುತ್ತೆ, ಲೈಕ್ ಅನ್ನೆಸರಿ ಕಾಂಪ್ಲಿಕೇಶನ್ಸ್ ನಾವೇ ಇನ್ಕ್ರೀಸ್ ಮಾಡ್ಕೊಂಡಂಗ್ ಆಗುತ್ತೆ. ಅಂಡ್ ಬಿಕಾಸ್ ವಿ ಆರ್ ಇನ್ IT, ಸ್ಟ್ರೆಸ್ ಆದ್ರೆ ತುಂಬಾ ಇರುತ್ತೆ, ಸೊ ದಟ್ ಕಾಂಟ್ ಹೆಲ್ಪ್. ಅಂಡ್ ಮೋರ್ ಓವರ್ ಲೈಕ್ ಈವನ್ ಆಫ್ಟರ್ ಹ್ಯಾವಿಂಗ್ ಕಿಡ್ಸ್ ಆಫ್ಟರ್ 35 ಅಲ್ವಾ, ಫ್ಯೂಚರ್ ಪ್ಲಾನಿಂಗ್ ಎಲ್ಲ ಲೈಕ್ ಈವನ್ ವೆನ್ ವಿ ಆರ್ 50-55 ಹುಡುಗರಿನ ಜಸ್ಟ್ ಲೈಕ್ 15-16 years ಇರ್ತಾರೆ, ವಿ ಕಾಂಟ್ ಈವನ್ ಗೈಡ್ ದೆಮ್ ಪ್ರಾಪರ್ಲಿ. ಸೊ ಫ್ಯೂಚರ್ ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ರೆ ಲೈಕ್ ವಿ ಹ್ಯಾವ್ ಟು ಗೋ ಇಟ್ ಅರ್ಲಿ ಬಿಫೋರ್ 30 ಇಸ್ ವಾಟ್ ಐ ಪ್ರಿಫರ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಡಾಕ್ಟರ್ ನಿಜಕ್ಕೂ ಇದು ಅಪ್ರಿಷಿಯೇಟ್ ಮಾಡಬೇಕು. 28-29 ಏಜಲ್ಲಿ ಇದ್ದಾರೆ, ಜೊತೆಗೆ 2 ವರ್ಷಕ್ಕೆ ಒಂದು ಕನ್ಸಲ್ಟೇಷನ್, ಒಳ್ಳೆ ಕನ್ಸಲ್ಟೇಷನ್ ಕಡೆ ಹೋಗಬೇಕು ಅನ್ನುವಂಥ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ. ಬಹುಶಃ ನೀವು ಹೇಳಿದಾಗೆ ಈಗ ಒಂದು ಸ್ವಲ್ಪ ಎಜುಕೇಟ್ ಆಗ್ತಾ ಇದ್ದಾರೆ, ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಲ್ವಾ ಡಾಕ್ಟರ್? ಮ್ಯಾರೇಜಿಗೆ ಮುಂಚೆನೆ ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ರೆಡಿ ಆಗೋ ಕಪಲ್ಸು ಎಷ್ಟೊಂದು ಜನ ಇದ್ದಾರೆ. ಹೌದು ಹೌದು ಹೌದು. ಎಷ್ಟು ನೆಸರಿ ಅಂತ ಅನ್ಸುತ್ತೆ ನಿಮಗೆ ಮದುವೆ ಆದ ತಕ್ಷಣ ಒಂದು ಕನ್ಸಲ್ಟೇಷನ್ ತಗೊಳ್ಳೋದು, ಒಂದು ಆರ್ಡಿನರಿ ಚೆಕಪ್ ಮಾಡೋದು? ಅದರಿಂದ ಏನು ಬ್ಲೇಮ್ ಬರಲ್ಲ, ಏನು ಇವ್ರಿಗೆ ಸಮಸ್ಯೆ ಇದೆ ಅನ್ನುವಂಥ ತಪ್ಪು ಕಲ್ಪನೆ ಬರಲ್ಲ ಅನ್ಕೊಳ್ತೀನಿ ಅಲ್ವಾ? ಆಕ್ಚುಲಿ ಮ್ಯಾರೇಜ್ ಆಗಿದ ತಕ್ಷಣ ಬಂದು ಎಲ್ಲ ಮಾಡಿಸಿ ಅಂತಾನೂ ನಾನು ಹೇಳಲ್ಲ. ಓಕೆ, ಪೀರಿಯಡ್ಸ್ ನಾರ್ಮಲ್ ಇದೆ, ದೇ ಆರ್ ಹೆಲ್ತಿ, ಏನು ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ 1 year ವರ್ಗೂ ವೆಯ್ಟ್ ಮಾಡ್ಲಿ ಪಾಪ. ಯಾ 1 year ಆದ್ರೂ ಅವ್ರಿಗೆ ರಿಸಲ್ಟ್ ಬರ್ತಿಲ್ಲ ಅಂದ್ರೆ ದಯವಿಟ್ಟು ಒಂದು ಸಿಂಪಲ್ ಟೆಸ್ಟ್ ಮಾಡಿಸಿ. ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಬಂದು ಥೈರಾಯ್ಡ್ ಮಾಡಿಸಿದ್ರು, 77 ಇದೆ. ಇವರು ಹೇಳಿದ್ರು ಇವ್ರ ವೈಫ್ಗೂ ಇತ್ತು. ಸೊ ಅದು 77 ಇರೋದು, ನೀವು ಕನ್ಸೀವೇ ಆಗಲ್ಲ, ಅಬಾರ್ಟ್ ಆಗ್ತಾನೆ ಇರುತ್ತೆ. ಸೊ ಅದು ಇರ್ಬೇಕಾಗಿರೋ 3 ಒಳಗಡೆ. ಸೊ ಅದು ಕರೆಕ್ಷನ್ ಮಾಡಿದ ತಕ್ಷಣ ಕನ್ಸೀವ್ ಆದ್ರು ಅವರು. ಸೊ ಆ ಥರ ಒಂದು ಸಿಂಪಲ್ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಅವ್ರು ಹೇಳಿದ್ರಲ್ಲ 35 yearsಗೆ ನಾವು ಬರೋದು, ಮಗು ಮಾಡ್ಕೊಳ್ಳೋದು, 55 ಅಷ್ಟೊತ್ತಿಗೆ ಪಾಪು ಇನ್ನು 15 years ಇರುತ್ತೆ, ಏನು ಗೈಡ್ ಮಾಡ್ಬೋದು. ಹಿ ಹ್ಯಾಸ್ ಪ್ಲಾನ್ಡ್ ಇಟ್ ಸೋ ವೆಲ್. ರೈಟ್ ಡಾಕ್ಟರ್, ಇನ್ನು IVF ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ, ಚಾಲೆಂಜಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸ್ಪೆಷಲಿ ಈ ಫ್ಯಾಮಿಲಿ ಸಪೋರ್ಟ್ ಕೂಡ ಬಹಳ ಮುಖ್ಯ ಅಂತ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದ್ದೀರಾ. ಇವಾಗ IVF ತೆಗೆದುಕೊಳ್ಳುವಂಥ ದಂಪತಿಗಳಿಗೆ ಅವರ ಫ್ಯಾಮಿಲಿಗೆ ಏನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ ನೀವು? ಆಕ್ಚುಲಿ ತುಂಬಾ ಜನ ಮನೇಲೆ ಗೊತ್ತೇ ಇರಲ್ಲ ಅವ್ರಿಗೆ IVF ತಗೊಳ್ತಾ ಇದ್ದಾರೆ ಅಂತ. ಓಕೆ, ಹೇಳಿದ್ರೇನೆ ಅವ್ರು ಪ್ರಾಬ್ಲಮ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು, ನನ್ನ ಮಗನ ದುಡ್ಡು ಇದಕ್ಕೆ ಯಾಕೆ ಖರ್ಚು ಮಾಡಿಸ್ತಾ ಇದೆಯಾ, ಹಾಗೆ ಆಗಲಿ, ಆ ಥರ ಎಲ್ಲ ತುಂಬ ಹೀಯಾಳಿಸ್ತಾರೆ ಅಂದ್ಬಿಟ್ಟು ಆ್ಯಕ್ಚುಲಿ ಮನೇಲಿ ಹೇಳೇ ಇರಲ್ಲ ಪಾಪ. ಏನೋ ಹೇಳೋದು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಆ ಥರ ಎಲ್ಲ ಒದ್ದಾಡ್ತಾ ಇರ್ತಾರೆ. ಅದ್ರ ಬದಲು ಫ್ಯಾಮಿಲಿ ಅರ್ಥ ಮಾಡಿಕೊಂಡ್ರೆ ಇದೊಂದು ಪ್ರಾಬ್ಲಮ್ ಇದೆ, ಎಲ್ಲರೂ ಸೇರಿ ಹ್ಯಾಂಡಲ್ ಮಾಡೋಣ, ತುಂಬ ಚೆನ್ನಾಗಿ ಕನ್ಸೀವ್ ಆದರೆ ನಮ್ಮ ಫ್ಯಾಮಿಲಿನೇ ಕಂಪ್ಲೀಟ್ ಆಗುತ್ತೆ, ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅವ್ರಿಗೆ ಒಂಥರ ಖುಷಿಯಾಗಿ ಬರ್ತಾರೆ. ಆಮೇಲೆ ಅಕಸ್ಮಾತ್ ಏನೋ ಒಂದು ಪ್ರೊಸೀಜರ್ ಇರೋ ದಿವಸ ಅತ್ತೆ ಬಂದಿದ್ರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಮೆಡಿಸಿನ್ಸ್ ಕೊಟ್ಟರೆ ಟೈಮ್ಗೆ ಊಟ ಕೊಟ್ಟರೆ,
ಅವೆಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ನೀವು ಹೇಳಿದಾಗೆ IVF ಅನ್ನೋದು ನಮ್ಮ ಮಕ್ಕಳೇ ಹೊರತು ಏನ್ ಸರೋಗಸಿ ಅಲ್ವಲ್ಲ, ಅದರಲ್ಲಿ ಸಪೋರ್ಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲ, ಅವ್ರಿಗೆ ಆ ಥರ ಎಲ್ಲ ಕಲ್ಪನೆಗಳಿರುತ್ತೆ ಚೈತ್ರ ಅವರೇ. ಸರೋಗೆಸಿ ಆಗ್ಬಿಡತ್ತೆ ಅಥವಾ ಡೋನರ್ ಗ್ಯಾಮಿಟ್ಸ್ ಆಗ್ಬಿಡತ್ತೆ, ನನ್ನ ಮಗಂದೇನೋ ಚೇಂಜ್ ಆಗ್ಬಿಡತ್ತೆ. ಅದ್ರ ಬದಲು ಒಳಗಡೆ ಕೂತ್ಕೊಂಡು ಅಷ್ಟು ತಪ್ಪು ಕಲ್ಪನೆಗಳ ಬದಲು ಡಾಕ್ಟರ್ ಹತ್ರ ಬಂದು ಕೂತ್ಕೊಂಡು ನೀಟಾಗಿ ಚರ್ಚೆ ಮಾಡಿ ತಿಳ್ಕೊಬಹುದು. ಬಟ್ ಆ ಒಂಥರ ಕನ್ಸರ್ವೇಟಿವ್ ಆರ್ಥೋಡಾಕ್ಸ್ ಅಂತಿದೆಯಲ್ಲ ಫ್ಯಾಮಿಲೀಸ್ ಅಲ್ಲಿ, ಅದಿನ್ನೂ ತುಂಬಾ ಪ್ರಿವೆಲೆಂಟ್ ಇದೆ. ಈ IVF ಈ ಪೀರಿಯಡ್ ಅಲ್ಲಿ ಫುಡ್ಗಳ ಬಗ್ಗೆ ಯಾವ ರೀತಿಯ ಕಾನ್ಸಂಟ್ರೇಟ್ ಮಾಡಬೇಕು, ಜೊತೆಗೆ ಎಷ್ಟೋ ಜನರಲ್ಲಿ ಇರುತ್ತೆ ನಡ್ದಾಡ್ಲೂಬಾರ್ದಂತೆ ಹೀಗೆಲ್ಲ ಮಿಕ್ಸ್ ಅಂತ ಹೇಳಿ ನಾವ್ ಎಷ್ಟೊಂದ್ಸಲಿ ಹೇಳ್ತೀವಿ ಹಂಗ್ ಮಾಡ್ಲೇಬೇಡಿ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗತ್ತೆ. ನೀವು ಏನು ಮಾಡ್ತಿದ್ರಿ ಡೈಲಿ ವರ್ಕ್ ಅದನ್ನ ಆರಾಮಾಗಿ ಮಾಡಿ, ಸಂತೋಷವಾಗಿ ಮಾಡಿ, ವಾಕ್ ಮಾಡಿ, ನ್ಯಾಚುರಲ್ ಆಗಿ ಯಾವ ಥರ ಪ್ರೆಗ್ನೆನ್ಸಿ ಇದ್ದಾಗ ಇರ್ತಿರೋ ಹಾಗಿರಿ ಅಂತ. ಅವ್ರಿಗೆ ತುಂಬ ಎಂಬ್ರಿಯೋಸ್ ಕೆಳಗೆ ಬಂದ್ಬಿಡುತ್ತೆ, ನಾವು ಅಲ್ಲಾಡಬಾರ್ದಂತೆ, ಹಿಂಗೆ ಮಲಗಬೇಕಂತೆ, ಆ ಥರ ಎಲ್ಲ ಚಿತ್ರಹಿಂಸೆ ಮಾಡ್ಕೋತಾರೆ ಅವ್ರಿಗವ್ರೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ಸ್ ಕೊಡ್ತೀವಿ, ನಾವು ಪ್ಯಾಂಪ್ಲೆಟ್ಸ್ ಕೊಡ್ತೀವಿ, ಅದೆಲ್ಲ ಓದ್ಕೊಂಡು ತಿಳ್ಕೋಬೇಕು. ಆಮೇಲೆ ಊಟ ಅನ್ನೋದು ತುಂಬಾ ಇಂಪಾರ್ಟೆಂಟು, ಯಾಕಂದ್ರೆ ಪೌಷ್ಟಿಕಾಂಶ ಹೋಗೋದೇ ಎಂಬ್ರಿಯೋಗೆ ಅಲ್ಲಿಂದ. ಸೊ ನಾವ್ ಏನ್ ಮೆಡಿಸಿನ್ಸ್ ಕೊಡ್ತಿದ್ವೋ ಅದ್ರ ಜೊತೆಗೆ ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಬೇಕು, ಪ್ರೋಟೀನ್ಸ್ ಎಲ್ಲಾನು. ಸೊ ಊಟ ಮಾಡೋದು ತುಂಬಾ ಮುಖ್ಯ, ಟೈಮಿಗೆ ತಗೊಳ್ಳೋದು. ಆಮೇಲೆ ವೆಜಿಟೇಬಲ್ಸ್, ಫ್ರೂಟ್ಸ್ನೆಲ್ಲ ತುಂಬಾ ಡಿಸ್ಕಾರ್ಡ್ ಮಾಡ್ತಾರೆ ಈ ಕಾಲದವರು, ಕಂಪ್ಲೀಟ್ ಆಗಿ ಫಾಸ್ಟ್ ಫುಡ್ ಅಲ್ಲಿ ಇರ್ತಾರೆ. ಅದೆಲ್ಲ ತುಂಬಾ ತಪ್ಪು, ಅದೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು. ಓಕೆ, ಇವಾಗ ಎಷ್ಟು ಮಂತ್ ವರೆಗೂ ನೀವು ಒಳ್ಳೆ ಕೇರ್ ಮಾಡಬೇಕು ಅಂತ ಹೇಳ್ತೀರಾ ಡಾಕ್ಟರ್? ಒಂದ್ ಸ್ವಲ್ಪ ಜಾಗೃತಿಯಾಗಿರ್ಬೇಕು. ಇವರೆಲ್ಲ ಇಬ್ರು 14 ವೀಕ್ಸ್ ವರೆಗೂ ಕೂಡ ತುಂಬಾ ಜಾಗ್ರತೆ, ಸ್ವಲ್ಪ ಜಾಗ್ರತೆ ಇರಬೇಕು. ನಮ್ಮ ಮೆಡಿಸಿನ್ಸ್ ಇರುತ್ತೆ ಆ ಟೈಮ್ ವರ್ಗು. ಅದಾದ್ಮೇಲೆ ಪ್ಲಾಸೆಂಟಾ ಅಂತ ಒಳಗಡೆ ಏನಿದೆ ಅದು ಇಟ್ ವಿಲ್ ಟೇಕ್ ಓವರ್ ದ ಫಂಕ್ಷನ್. ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ನಾವು ಕೊಡೋ ಮೆಡಿಸಿನ್ ಸರಿಗೆ ತಗೋಬೇಕು. ಒಂದ್ ಲೇಡಿ ಹೀಗೆ ಮಾಡಿದ್ರು, ಎಂಬ್ರಿಯೋ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಂಡ್ರು, ಮನೆಗೆ ಹೋಗ್ಬಿಟ್ಟು ಮೆಡಿಸಿನ್ ತಗೊಂಡಿಲ್ಲ, ಬ್ಲೀಡ್ ಸ್ಟಾರ್ಟ್ ಆಯ್ತು. ಸೊ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಡಾಕ್ಟರ್ ಹೇಳಿದ ಅಡ್ವೈಸ್ನ ಕರೆಕ್ಟಾಗಿ ಮೆಡಿಸಿನ್ಸ್ ಟೈಮಿಗೆ ತಗೊಳ್ಳೋದು ಎಲ್ಲ ತುಂಬಾ ಇಂಪಾರ್ಟೆಂಟ್. ಓಕೆ, ಇದೀಗ ಹೊಸ ವರ್ಷ 2025 ನಂತರದಲ್ಲಿ ಎಲ್ಲೆಲ್ಲಿ ಉಚಿತ ಕ್ಯಾಂಪ್ಗಳನ್ನ ಪ್ಲಾನ್ ಮಾಡಿದಿರಿ ಅನ್ನುವಂಥ ಪ್ರಶ್ನೆಗಳು ಬರ್ತಾನೇ ಇರುತ್ತೆ ಜನರಿಂದ. ಏನ್ ಹೇಳ್ತೀರಾ ಈ ವರ್ಷ ಜನವರಿಯಲ್ಲಿ? ಆಕ್ಚುಲಿ ತುಂಬಾ ಪ್ರೋಗ್ರಾಮ್ಸ್ ಲಾಂಚ್ ಮಾಡ್ಕೊಂಡಿದೀವಿ ಜಾನ್ವರಿಲಿ, ಈ ತರ ಅವೇರ್ನೆಸ್ ಮೂಡಿಸೋದಕ್ಕೆ. ಸೊ ಸಂಜಯ್ ನಗರದಲ್ಲಿ ಕ್ಯಾಂಪ್ಸ್ ಇದೆ, ಬ್ಯಾಡ್ರಹಳ್ಳಿ ನಾಗರಬಾವಿ ಹತ್ರ ಇದೆ, ಮತ್ತೆ ದೊಡ್ಡಬಳ್ಳಾಪುರ ಹತ್ರ ಇದೆ, ಆಮೇಲೆ ಆನೇಕಲ್ಲು. ಸೊ ಎಲ್ಲ ಡೀಟೇಲ್ಸು ಆ ನಂಬರ್ಸ್ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಉಚಿತ ಸಮಾಲೋಚನೆ ಸಿಗುತ್ತೆ ಡಾಕ್ಟರ್ಸ್ ಜೊತೆ, ಫ್ರೀ ವೀರ್ಯಾಣು ಪರೀಕ್ಷೆ ಇರುತ್ತೆ. ದಯವಿಟ್ಟು ಬಂದು ಟೆಸ್ಟ್ಗಳು ಮಾಡಿಸ್ಕೊಳ್ಳಿ, ಸೊ ದಟ್ ಪ್ರಾಬ್ಲಮ್ ಎಲ್ಲಿ ಲೈ ಆಗುತ್ತೆ ಅಂತ ಗೊತ್ತಾದ್ರೆ ಅದನ್ನ ನಾವು ಟಾರ್ಗೆಟ್ ಮಾಡ್ಬೋದು ಅಂತ. ಡಾಕ್ಟರ್, ಇನ್ನು ಟೇಕ್ ಹೋಮ್ ಮೆಸೇಜ್ IVF ಬಗ್ಗೆ ಬಹಳಷ್ಟು ಮಿತ್ಸ್ ಬಗ್ಗೆ ನೀವು ಮಾತನಾಡಿದ್ರೆ, ಏನೇನು ತಪ್ಪು ಕಲ್ಪನೆ ಜನರಲ್ಲಿರುತ್ತೆ ಅಂತ. ಕೊನೆಯದಾಗಿ ದಂಪತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಕಂಪ್ಲೀಟ್ ಆಗಿ ನಿಮ್ಮಲ್ಲಿ ಅಕಸ್ಮಾತ್ ಸಂತಾನಹೀನತೆ ಕೊರತೆ ಇದ್ರೆ ಆದಷ್ಟು ಬೇಗ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಹತ್ರ ಬಂದು ತೋರಿಸ್ಕೊಳ್ಳಿ. ತುಂಬಾ ಕಾಲ ಹರಣ ಮಾಡಬೇಡಿ. ಎಲ್ಲೆಲ್ಲೋ ಸುತ್ತುತ್ತಾ ಇರ್ತಾರೆ, ಟೈಮ್ ವೇಸ್ಟ್ ಆಗ್ತಿರುತ್ತೆ, ಏಜ್ ಹೋಗ್ತಿರುತ್ತೆ, ರೈಟ್ ಟ್ರೀಟ್ಮೆಂಟ್ ಸಿಕ್ಕಿರಲ್ಲ. ಸೊ ರೈಟ್ ಪ್ಲೇಸಿಗೆ ಬಂದು ಎಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆಯೋ ಅಲ್ಲಿ ಬಂದು ನೋಡಿದ್ರೆ, ಇವಾಗ ಅವ್ರಿಗೆ ಸಿಂಪಲ್ IUI ಅಲ್ಲೇ ಕನ್ಸೀವ್ ಆಗ್ಬಿಟ್ಟಿದ್ದಾರೆ. ಅವರೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಕ್ಸಾಕ್ಟ್ಲಿ, ಸಂಧ್ಯಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಆದಷ್ಟು ಬೇಗ ಬಂದ್ಬಿಟ್ಟು ಒಂದು ಕನ್ಸಲ್ಟೇಷನ್ ತಗೊಳ್ಳಿ. ತುಂಬಾ ಏಜ್ನ ವ್ಯಯ ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ಆದಷ್ಟು ಬೇಗ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. 2025 ಲೆಟ್ ಇಟ್ ಬಿ ದ ಬೆಸ್ಟ್ ಇಯರ್ ಫಾರ್ ಯು ಅಂತ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಇನ್ಫರ್ಟಿಲಿಟಿ ವಿಚಾರವಾಗಿ ತಿಳಿಸ್ಕೊಟ್ರಿ, ಜೊತೆಗೆ IVF ಬಗ್ಗೆನೂ ಕೂಡ ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಬ್ರಾಂಚಸ್ ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ BEL ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9072340005. ವೆಬ್ಸೈಟ್ www.garbagudi.com. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.